ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಒಂದು ವೆರೈಟಿಯಾದ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಮಾಡಿರುವ ಈ ದೋಸೆ ಆರೋಗ್ಯಕರವಾಗಿದ್ದು ತುಂಬ ಸಾಫ್ಟ್ ಆಗಿಯೂ ಸಹ ಇರುತ್ತೆ. ಇದನ್ನು ಮಾಡೋದಕ್ಕೆ 2 ಕಪ್ ಆಗುವಷ್ಟು ದೋಸೆ ಅಕ್ಕಿ ಹಾಗೂ 2 ಚಮಚ ಆಗುವಷ್ಟು ಮೆಂತೆಯನ್ನು ಚೆನ್ನಾಗಿ ತೊಳ್ಕೊಂಡು ಬೇಕಾಗುವಷ್ಟು ನೀರು ಸೇರಿಸಿ 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೇನೆ. ರುಬ್ಬೋದಕ್ಕಿಂತ ಮೊದಲು ಕುಂಬಳಕಾಯಿಯನ್ನು ಕಟ್ ಮಾಡ್ಕೋಬೇಕು. ಸಿಪ್ಪೆ ಹಾಗೂ ಬೀಜವನ್ನು ಮಾತ್ರ ತಗೊಂಡ್ರೆ ಸಾಕು. ತಿರುಳು ಸಮೇತವಾಗಿ ಹಾಕೋಬಹುದು. 2 ಕಪ್ ಅಕ್ಕಿಗೆ 2 ರಿಂದ 3 ಕಪ್ ಆಗುವಷ್ಟು ಕುಂಬಳಕಾಯಿ ಹೋಳುಗಳನ್ನು ಬಳಸ್ಬೋದು. ಇನ್ನು ನೆನೆಸಿರುವಂತಹ ಮೆಂತೆ ನೀರು ಸಮೇತವಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅಕ್ಕಿಯಿಂದ ನೀರನ್ನು ತೆಗೆದು ಅಕ್ಕಿಯನ್ನು ಮಾತ್ರ ಮಿಕ್ಸರ್ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರುವ ಕುಂಬಳಕಾಯಿ ಹೋಳುಗಳನ್ನು ಹಾಕಿ ಕುಂಬಳಕಾಯಿಂದಲೇ ನೀರು ಧಾರಾಳವಾಗಿ ಬಿಡೋದ್ರಿಂದ ರುಬ್ಬೋದಕ್ಕೆ ನೀರು ಅವಶ್ಯಕತೆ ಇಲ್ಲ. ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡು ಪಾತ್ರೆಗೆ ವರ್ಗಾಯಿಸ್ಕೊಳ್ಳಿ. ಮಿಕ್ಸರ್ ಜಾರಿಗೆ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗಲು ಬಿಡಬೇಕು. ಬೇರೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಬೇಗ ಇದು ಹುದುಗತ್ತೆ, ಹಾಗಾಗಿ ನೋಡಿಕೊಂಡು ಹುದುಗು ಬರುವ ಟೈಮನ್ನು ಅಡ್ಜಸ್ಟ್ ಮಾಡಿ ಸಂಜೆ ರುಬ್ಬಿಟ್ರೆ ರಾತ್ರಿ ಫ್ರಿಜ್ಜಿನಲ್ಲಿಟ್ಟು ಮರುದಿವಸ ದೋಸೆ ಮಾಡಿದರೆ ಚೆನ್ನಾಗಾಗತ್ತೆ. ನಾನು ರಾತ್ರಿ ಪೂರ್ತಿಯಾಗಿ ಹಿಟ್ಟನ್ನು ಹುದುಗು ಬರೋದಕ್ಕೆ ಬಿಟ್ಟಿದ್ದೆ. ಕರೆಕ್ಟಾಗಿದೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕು ಅಂತ ಅನಿಸಿದರೆ ನೀರನ್ನು ಸೇರಿಸಿ ಹಿಟ್ಟಿನ ಹದವನ್ನು ಸರಿ ಮಾಡಿ ನಂತರ ಕಾದ ದೋಸೆ ಕಾವಲಿಗೆ ಎಣ್ಣೆ ಸವರಿ ಮಧ್ಯದಲ್ಲಿ ಒಂದು ಸೌಟು ಹಿಟ್ಟನ್ನು ಹಾಕಿ ಹರಡಬೇಡಿ. ಸೆಟ್ ದೋಸೆ ಥರ ದೋಸೆಯನ್ನು ಮಾಡಿ ಮುಚ್ಚಳವನ್ನು ಮುಚ್ಚಿ ಬೇಯಿಸಿ ಮೇಲಿಂದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಇನ್ನೊಂದು ಬದಿಯನ್ನು ಬೇಯಿಸಿದರೆ ಸಾಫ್ಟ್ ಆಗಿರುವಂತಹ ಬೂದು ಕುಂಬಳಕಾಯಿ ದೋಸೆ ರೆಡಿಯಾಗತ್ತೆ. ನಿಮ್ಮಿಷ್ಟದ ಯಾವುದೇ ಚಟ್ನಿ ಅಥವಾ ತರಕಾರಿ ಸಾಗು ಜೊತೆ ಫಸ್ಟ್ ಕ್ಲಾಸ್ ಆಗತ್ತೆ. ಟ್ರೈ ಮಾಡಿ ನೋಡಿ, ಇಷ್ಟ ಆಗತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು.